ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಸಿಲು ಜಾಸ್ತಿ ಬಂತು ಮತ್ತೆ ಐತೆ ನಿನಗೆ ಆಪೋಸಿಟ್ ಬಿಲ್ಡಪ್ ಏದಿ, ఒక ಎಲಿವೇಶನ್ ಏದಿ, ఒక ಇಂಟ್ರೊಡಕ್ಷನ್ ಏದಿರಾ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವಿರೋ ಮನೆ ಬಂದ್ಬಿಟ್ಟು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾವಿರೋ ಮನೆ ಬಂದ್ಬಿಟ್ಟು ಆಪ್ಟಿಮಾ ಅಂತ. ಇದು ಬಂದ್ಬಿಟ್ಟು ಕಾಂಡೋಮಿನಿಯಂ ಅಂತ ಹೇಳ್ತಾರೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್. ನಮಗೆ ಆಕ್ಸೆಸ್ ಗ್ರಾಂಟ್ ಮಾಡಿದ್ರೆ ನಾವು ಹೊರಗಡೆ ಹೋಗ್ಬೋದು. ಬರ್ತಾ ಹಾಗೇನು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ ನಮಗೆ. ಇದೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಒಂದು ಪ್ಲೇಸ್. ಸೊ ನಾವು ಯಾವಾಗಲೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲಿ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ. ನಾವಿರೋ ಬ್ಲಾಕ್ ಬಂದ್ಬಿಟ್ಟು 86 ಅಂತ ಈ ಕಡೆಗಿದೆ. ಈ ಬ್ಲಾಕ್ ನಾವಿರೋದು. ಈ ಬ್ಲಾಕಲ್ಲಿ 10th ಫ್ಲೋರ್. ಸಿಂಗಾಪುರಲ್ಲಿ ಮನೆಗಳೆಲ್ಲ ಹೇಗಿರುತ್ತೆ ಅಂದರೆ, ನಮ್ಮ ಕಡೆ ಎಲ್ಲ ಇಂಡಿಪೆಂಡೆಂಟ್ ಹೌಸಸ್ಸು, ಅಪಾರ್ಟ್ಮೆಂಟು, ವಿಲ್ಲಾಸ್ ಹೇಗಿರುತ್ತೆ ಅದೇ ಥರ ಇಲ್ಲಿನೂ ಇರುತ್ತೆ. ಸೊ ನಾವಿರೋದು ಬಂದುಬಿಟ್ಟು ಕಾಂಡೋಮಿನಿಯಂ ಅಂತ ಕರೀತಾರೆ. ಇದು ಬಂದುಬಿಟ್ಟು ಪ್ರೈವೇಟ್ ಪ್ರಾಪರ್ಟಿ. ಹಾಗೆ ಇಲ್ಲಿ HDB ಅಂತಲೂ ಇರುತ್ತೆ. ಅದು ಬಂದುಬಿಟ್ಟು ಗೌರ್ಮೆಂಟ್ ಬಿಲ್ಡ್ ಪ್ರಾಪರ್ಟಿ. ಸೊ ಇದೆಲ್ಲ ಬಾರ್ಬಿಕ್ಯೂ. ಸೊ ಏನಾದರೂ ವೀಕೆಂಡ್ಸ್ ಆರ್ ಎನಿ ಸ್ಪೆಷಲ್ ಡೇ ಇದ್ರಿಗಿನ ಇದೆಲ್ಲ ಫೆಸಿಲಿಟಿ ಮುಂಚೆನೇ ಬುಕ್ ಮಾಡಿದ್ರಿಗಿನ ನಾವು ಬಾರ್ಬಿಕ್ಯೂ, ಡಿನ್ನರ್ ಪಾರ್ಟಿ ಆರ್ ವಾಟ್ ಎವರ್ ಮಾಡ್ಕೋಬೋದಿಲ್ಲಿ. ಇದು ಬಂದುಬಿಟ್ಟು ಪಾರ್ಟಿ ಹಾಲು. ಸೊ ಏನಾದರೂ ಯಾರ್ದಾದ್ರೂ ಬರ್ಡೇ ಹಂಗಿದ್ರೆ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೋದು. ಹಿಂಗೆ ಮೇಲುಗಡೆ ಬಂದರೆ ನಮಗೆ ಜಿಮ್ ಏರಿಯಾ ಇದೆ, ಹಾಗೆ ಟೆನ್ನಿಸ್ ಕೋರ್ಟ್ ಇದೆ. ಬನ್ನಿ ನೋಡೋಣ. ಟೆನ್ನಿಸ್ ಕೋರ್ಟ್ ಏನಾದರೂ ನಾವು ಯೂಸ್ ಮಾಡಬೇಕು ಅಂತಂದರೆ ನಮ್ಮ ಕಾಂಡೋದ ಆ್ಯಪ್ ಇರುತ್ತೆ. ಆ ಆ್ಯಪಲ್ಲಿ ನಾವು ಮುಂಚೆನೇ ಸ್ಲಾಟ್ ಬುಕ್ ಮಾಡಿಕೊಂಡು ಒಂದು QR ಕೋಡ್ ಜನ್ರೇಟ್ ಆಗುತ್ತೆ. ಅದು ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ಜಿಮ್ ಏರಿಯಾ. ಸೊ ಜಿಮ್ ಏರಿಯಾನೂ ಅಷ್ಟೇ ಪ್ರತಿಯೊಂದು ಪ್ರೊಟೆಕ್ಟೆಡ್ ಇರುತ್ತೆ. ಓನ್ಲಿ ರೆಸಿಡೆನ್ಸಿಗೆ ಮಾತ್ರ ಇರುತ್ತೆ. ಯು ಸಪ್ರೇಟ್ ಆ್ಯಪ್ ಇದೆ ಅಲ್ವಾ, ಆ ಆ್ಯಪಲ್ಲಿ ನೀವು ಆಕ್ಸೆಸ್ ತಗೋಬೋದು. ಇದೆಲ್ಲ ಜಿಮ್ ಏರಿಯಾ. ಎಲ್ಲ ಫೆಸಿಲಿಟೀಸ್ ಇರುತ್ತೆ ಇಲ್ಲಿ. ಜಿಮ್ಮಿಂದನೇ ನಮಗೆ ಸ್ವಿಮ್ಮಿಂಗ್ ಪೂಲ್ ವ್ಯೂ ಕೂಡ ಕಾಣುತ್ತೆ. ನೋಡಿ ಎಷ್ಟು ಏಜ್ ಆದ್ರೂ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ವರ್ಕೌಟ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಇಲ್ಲೆಲ್ಲ ಪೂಲ್ಸ್ ನೋಡಿ ಹೇಗೆ ಮಾಡಿದ್ದಾರೆ ಅಂದರೆ, ಇನ್ಫ್ಯಾನ್ಸ್ಗೆ, ಕಿಡ್ಸ್ಗೆ, ಅಡಲ್ಟ್ಸ್ಗೆ ಎಲ್ಲರಿಗೂ ಸಪ್ರೇಟಾಗಿ ಮಾಡಿದ್ದಾರೆ. ಫೈನಲಿ ಇದೆಲ್ಲ ನೋಡ್ಕೊಂಡು ಬಂದಮೇಲೆ ಈಗ ನಮ್ಮ ಮನೆ ಹತ್ರ ಬಂದಿದ್ದೀವಿ. ಇಲ್ಲಿಂದ ಸ್ಟ್ರೇಟ್ ಹೋದರೆ ನಮ್ಮ ಮನೆಗೆ ಹೋಗ್ಬೋದು. ಇದು ನಾವು ಇರೋ ಬ್ಲಾಗ್. ఇదేమ్రా గుడుగుడుగుందాం తిరిగిన టీడీనే తిరుగుతున్నాం. ఇట్లున్నాయి లోపలికి ఎట్లా పోతాం సార్? లోపలికి దారి ఇటు. ಸೊ ಹಳೆ ವಿಡಿಯೋದಲ್ಲಿ ನಾವು ನೋಡಿದಂಗೆ ಇದು ಸೆಪ್ರೇಟ್ ನಮ್ಮ 86 ಬ್ಲಾಕಿಗೆ ಮಾತ್ರ ಕೊಟ್ಟಿರ್ತಾರೆ.
ಸೊ ಇದು ಬಂದ್ಬಿಟ್ಟು ನಮ್ಮ ಮನೆ 10th ಫ್ಲೋರ್ 15th ಯೂನಿಟಲ್ಲಿ ನಾವಿರೋದು. ಹಾಗೆ ಇಲ್ಲಿ ಒಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಶೂ ರ್ಯಾಕ್ ಕೊಟ್ಬಿಟ್ಟಿದ್ದಾರೆ. ಸೊ ಈ ಹೊರಗಡೆನೆ ನಾವು ಶೂ ಎಲ್ಲ ನೀಟಾಗಿ ಆರ್ಗನೈಸ್ ಆಗಿ ಇಟ್ಕೊಳ್ಳೋಕ್ಕೆ ಶೂ ರ್ಯಾಕ್ ಕೊಟ್ಟಿದ್ದಾರೆ. ಓಕೆ, ಬನ್ನಿ ನಮ್ಮ ಮನೆಗೆ ಹೋಗೋಣ. Who is that, darling? Mr. Lavangam? Please come. హలో సార్, ఎందుకు వచ్చారు? మా ప్రాజెక్ట్ ఓకే అయింది, చెప్దామని. ఫోన్లో చెప్పొచ్చుగా. రేపు ఇండియా వెళ్ళిపోతున్నాం, ఓసారి చూసినట్టు ఉంటుందని. చెప్తే నేనే వచ్చానుగా. ఈ ఇండియన్స్ అదే ప్రాబ్లం డార్లింగ్, చెప్పా పెట్టకుండా వచ్చేస్తారు. ಇದು ಬಂದ್ಬಿಟ್ಟು ಸಿಂಗಲ್ ಬೆಡ್ರೂಮ್ ಹೌಸ್. ಇಲ್ಲಿ ಓಪನ್ ಕಿಚನ್ ಇದೆ. ಇಲ್ಲಿ ಸಿಂಗಲ್ ಬೆಡ್ರೂಮ್ ಹೌಸ್ಗೆ ಜಾಸ್ತಿ ನಮಗೆ ಇಂಡಕ್ಷನ್ ಸ್ಟವೇ ಕೊಡ್ತಾರೆ, ಸ್ಟವ್ ಎಲ್ಲ ಕೊಡಲ್ಲ. ಸೊ ಇದು ಬಂದ್ಬಿಟ್ಟು ಸ್ಟೋರೇಜ್ ಏರಿಯಾ. ಇಲ್ಲಿನೂ ಚೆನ್ನಾಗಿ ಸ್ಟೋರೇಜ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಡೈನಿಂಗ್ ಏರಿಯಾ. ಇಲ್ಲಿನೂ ಕಿಚನ್ ಎಲ್ಲ ನಾನು ಇಲ್ಲೇ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ಇಲ್ಲಿ ಈಸಿ ಆಗುತ್ತೆ ಅಂತ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ನಾನು ಜಾಸ್ತಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇಲ್ಲಿ ಏನಂದರೆ, ನಮಗೆ ವೇಸ್ಟೇಜ್ ಎಲ್ಲ ಏನಾದರೂ ಹಾಕಬೇಕು ಅಂತಂದರೆ ಇಲ್ಲಿಂದಾನೇ ಡೈರೆಕ್ಟಾಗಿ ಹಾಕ್ಬಿಡ್ಬೋದು. ಇದೆಲ್ಲ ಕೆಳಗಡೆ ಕಲೆಕ್ಟ್ ಆಗಿಬಿಡುತ್ತೆ. ಎಲ್ಲ ಯೂನಿಟ್ಗೂ ಇದು ಕೊಟ್ಟಿದ್ದಾರೆ ಈ ಥರ ಫೆಸಿಲಿಟಿ. ಸೊ ಕೆಳಗಡೆ ಕಲೆಕ್ಟ್ ಆಗುತ್ತೆ, ನೆಕ್ಸ್ಟ್ ಡೇ ಅವರೆಲ್ಲ ಕ್ಲೀನ್ ಮಾಡ್ಕೊತಾರೆ ಆ ಥರ ಇಲ್ಲಿ. ಇದು ಬಂದ್ಬಿಟ್ಟು ಹಾಲ್, ಲಿವಿಂಗ್ ಏರಿಯಾ. ಸೊ ಇಲ್ಲಿ ಟಿವಿ ಯೂನಿಟ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಸೋಫಾ. ಇದೇನಿದು ಬ್ಲ್ಯಾಕ್ ಕಲರ್? ಇದು ಫ್ರಿಡ್ಜ್, ಇದು ಫ್ರಿಡ್ಜ್, ಇದು ಇದು ಸೋಫಾ. అది ఇందు. హలో. ఇది చొక్కా, ఇది నిక్కర్, ఇది స్లిప్పర్, ఇది తొక్క. I don't like this. సేమ్ ఫీలింగ్. ಅದೇನದು ಮೇಲ್ಗಡೆ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ ರಚಿತಾ ಬಾಲಿಗೆ ಹೋಗಿದ್ಲು, ಅವಳು ತಗೊಂಡು ಬಂದು. ಸೊ ಇದು ಬಂದ್ಬಿಟ್ಟು ಲಿವಿಂಗ್ ಏರಿಯಾ, ಹಂಗಲ್ಲ ಓಕೆನಾ? ఎవరు ఫోటోగ్రాఫర్? నేనే. నాలుగు పాస్పోర్ట్ ఫోటోలు తీసి పెట్టండి బాబు. నీకు పాస్పోర్ట్ ఫోటోలు ఎందుకురా? ఫారెన్ ఫారెన్కా దీనికి అడుక్కోడానికి బాబు. ಸೊ ಇಲ್ಲಿವರೆಗೂ ನಾವು ಕಿಚನ್ ಬಗ್ಗೆ ಮಾತಾಡಿದೀವಲ್ಲ, ಇವಾಗ ಲಿವಿಂಗ್ ಏರಿಯಾ ಬಗ್ಗೆ ಮಾತಾಡೋಣ. ಲಿವಿಂಗ್ ಏರಿಯಾದಲ್ಲಿ ನಮಗೆ ಟಿವಿ ಯೂನಿಟ್ ಕೊಟ್ಟಿದ್ದಾರೆ, ಈ ಕಡೆ ಸೋಫಾ ಇದೆ. ಸೊ ಈ ಕಿಚನ್ ಏನಪ್ಪಾ ಸ್ಮಾಲ್ ಅಂತ ಅನ್ಸ್ಬೋದು ನಿಮಗೆ, ನನಗೆ ಆ ಥರ ಏನು ಅನ್ಸಲ್ಲ. ಬಿಕಾಸ್ ಇಟ್ಸ್ ಓಪನ್ ಇರೋದಕ್ಕೆ ಫ್ರೀ ಆಗಿ ಈ ಕಡೆ ಅಡಿಗೆ ಮಾಡ್ತಾನು ಈ ಕಡೆ ಟಿವಿ ನೋಡ್ಕೊಂಡು ಆರಾಮಾಗಿ ಇರ್ಬೋದು. ಇದು ಬಂದ್ಬಿಟ್ಟು ಯುಟಿಲಿಟಿ ಏರಿಯಾ. ಇದು ಬಂದ್ಬಿಟ್ಟು ವಾಶ್ರೂಮು. ಇದು ಬಂದ್ಬಿಟ್ಟು ಬೆಡ್ರೂಮ್. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಇದು ಬೆಡ್ರೂಮ್ಗೆ ಸ್ಲೈಡ್ ಡೋರ್ ಕೊಟ್ಟಿದ್ದಾರೆ. ಅನಿಲ್ ಆಫೀಸ್ ಏರಿಯಾ, ಇಲ್ಲಿ ಸೆಟಪ್ ಮಾಡ್ಕೊಂಡಿದ್ದಾನೆ. ಹಾಗೆ ಅನಿಲ್ ಫೇವ್ರೆಟ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾನೆ ಒಂದೊಂದು. ಇದು ಬಂದ್ಬಿಟ್ಟು ಅನಿಲ್ ಬೋರ್ಡು, ಇದು ಬಂದ್ಬಿಟ್ಟು ನನ್ನ ಬೋರ್ಡು. ಯಾವಾಗ ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಿನ್ನೆವರೆಗೂ ಎಲ್ಲ ಬರ್ದಿಟ್ಕೊಂಡಿದ್ದ. ಇವತ್ತು ಆಲ್ರೆಡಿ ನೋಡಿ ಎಲ್ಲ ಪ್ಲೇನ್ ಆಗಿ ಇಟ್ಕೊಂಡಿದ್ದಾನೆ. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಂಗಿಲ್ಲ ನಾವು. ಇದೇನಿದು ನಿನ್ ಬೋರ್ಡ್ ಅಲ್ಲಿ ಏನೋ ಬರ್ದಿದ್ಯಾ? ಮತ್ತೆ ನನ್ನ ಬೋರ್ಡ್ ಅಲ್ಲಿ ಹಂಗೆ ಎಲ್ಲ ಇರುತ್ತೆ ಮಿಕ್ಸ್ ಆಗಿ. ನೋಡಿ, ಲೆಮನ್, ಜಿಂಜರ್, ಆನಿಯನ್, ಪುದೀನ, ಈ ತರನು ನಾನು ಬರೀತೀನಿ. ಎಲ್ಲ ನನ್ಗೆ ಏನೇ ನೆನಪಾಗುತ್ತೆ ಅದೆಲ್ಲ ನಾನು ಬೋರ್ಡ್ ಮೇಲೆ ಬರ್ಕೊಂತ ಇರ್ತೀನಿ. ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ ಇಲ್ಲಿಂದ. నాకేం కనపట్టలేదు. అత్తాపూర్ బాబా కొత్త భక్తుడికి సాక్షాత్కారం
ಮಳೆ ಬಂದ್ರೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಇಲ್ಲಿ ನೋಡಕ್ಕೆ. ಸೊ ಇಲ್ಲಿ ಬಂದ್ಬಿಟ್ಟು ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಸ್ಪೇಸ್. ಇದು ಬಂದ್ಬಿಟ್ಟು ವಾಶ್ರೂಮ್. ಸೊ ನಾನು ಹೇಳ್ತಾ ಇದ್ನಲ್ವಾ ನಮ್ಮಿಬ್ರು ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತ, ಅದು ಬಂದ್ಬಿಟ್ಟು ಇಲ್ಲಿದೆ. ನೀ ಫ್ಯಾನ್ಸ್ ವೈಟಿಂಗ್ ఇక్కడ ಏನ್ ಮಾತಾಡ್ತಾಳೆ ನೀವು? ಏನ್ ಮಾತಾಡ್ತಾಳೆ?